ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರವಾದಿ ಅಗಾಯನ ಗ್ರಂಥ ಅಧ್ಯಾಯ 1 ವಚನ 5-6ರಲ್ಲಿ ದೇವರು ನಮಗೆ ತಿಳಿಸುವಂಥದ್ದು ಏನು ಅಂತ ಹೇಳಿದರೆ, ನಮಗೆ ಒದಗಿರುವ ಪರಿಸ್ಥಿತಿಯನ್ನು ಆಲೋಚಿಸಿ ನೋಡಿ. ನೀವು ಬಿತ್ತಿದ ಬೀಜ ಬಹಳ, ಪಡೆದ ಫಲ ವಿರಳ. ತಿನ್ನುತ್ತೀರಿ, ಆದರೆ ತೃಪ್ತಿ ಇಲ್ಲ. ಒದೆಯುತ್ತೀರಿ, ಆದರೆ ಚಳಿ ಹೋಗುವುದಿಲ್ಲ. ದುಡಿಮೆಗಾರನ ದುಡ್ಡಿನ ಚೀಲ, ತೂತಿನ ಚೀಲ ಎಂಬುದಾಗಿ ದೇವರು ನಮಗೆ ಹೇಳುವಂಥದ್ದು. ಹೌದು ಪ್ರಿಯರೇ, ಇಂದು ನಮ್ಮ ಕುಟುಂಬದ ಅವಸ್ಥೆಗಳನ್ನು ನಾವು ನೋಡುವಾಗ ಅನೇಕ ರೀತಿಯಲ್ಲಿ, ಅನೇಕ ವಿಧವಾಗಿ, ಅನೇಕ ಸಮಸ್ಯೆಗಳನ್ನು ಎದುರಿಸುವವರು ನಾವಾಗಿದ್ದೇವೆ. ಅನೇಕ ವಿಧವಾಗಿ ನಾವು ನೋಡುವಾಗ ನಮ್ಮ ಮಕ್ಕಳ ಪರಿಸ್ಥಿತಿಗಳು, ನಮ್ಮ ಕುಟುಂಬದಲ್ಲಿರುವಂಥ ಅವಸ್ಥೆಗಳು, ನಮ್ಮ ಜೀವನದಲ್ಲಿ ಆಗುತ್ತಿರುವಂಥ ಅವಯವಗಳು, ಪ್ರತಿಯೊಂದನ್ನು ನಾವು ನೋಡುವಾಗ ದೇವರು ಹೇಳ್ತಾರೆ, ನಿನ್ನ ಈ ಪರಿಸ್ಥಿತಿಗೆ ಕಾರಣ ಏನು? ನೀನು ಯಾಕೆ ಹೀಗಾಗಿದೆಯಾ? ಯಾಕೆ ನಿನ್ನ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ? ಯಾಕೆ ನಿನ್ನ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ? ಏನಾಗ್ತಿದೆ? ಯಾಕೆ ನೀನು ಸಾಲದ ಬಂಧನದಲ್ಲಿ ಸಿಕ್ಕಿಕೊಂಡಿದ್ಯಾ? ಯಾಕೆ ನೀನು ನರಳಾಟ ರೋಗದಲ್ಲಿ ಬಂದಿಯಾಗಿದೆಯಾ? ನರಳುತ್ತಾ ಇದೆಯಾ? ಪ್ರೀತಿಯ ಮುದ್ದು ಮಗವೇ, ಯಾವತ್ತಾದರೂ ಕುಳಿತು ನೀನು ಒಂದು ದಿನ ಕುಳಿತು ಯೋಚನೆ ಮಾಡಿದ್ದೀಯಾ? ಯಾಕೆ ನಮ್ಮ ಈ ಪರಿಸ್ಥಿತಿ? ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ, ಎಷ್ಟು ಹಾಸ್ಪಿಟಲ್ಗಳಿಗೆ ಹೋದರೂ, ಎಷ್ಟು ಖರ್ಚು ಮಾಡಿದರೂ ರೋಗ ಬಿಟ್ಟು ಹೋಗ್ತಾ ಇಲ್ಲ. ಎಷ್ಟೇ ನಾವು ಬುದ್ಧಿಗಳನ್ನು ಹೇಳಿದ್ರು ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾ ಇಲ್ಲ. ಈ ರೀತಿಯ ಅನೇಕ ಅವಸ್ಥೆಗಳನ್ನು ನಾವು ಬೇರೆಯವರ ಹತ್ರ ಕುಳಿತು, ಬೇರೆ ಜನಗಳ ಹತ್ರ ಕುಳಿತು ಮಾತನಾಡ್ತೀವಿ. ನಮ್ಮ ಮನೆಯಲ್ಲಿ ಹೀಗೆ, ನಮ್ಮ ಮನೆಯಲ್ಲಿ ಹಾಗೆ, ಯಾಕೋ ಮಾಡಿದ್ದು ಯಾವುದು ಕೈಗೊಡ್ತಾ ಇಲ್ಲ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಮಗೆ ಅದರಿಂದ ಏನು ಲಾಭ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳು ಎಷ್ಟು ಬುದ್ಧಿ ಹೇಳಿದ್ರು ದಡ್ಡರಾಗೇ ಇರ್ತಾರೆ, ಬುದ್ಧಿ ಕಲಿತಲ್ಲ. ಹೀಗೆ ನಾನಾ ರೀತಿಯಲ್ಲಿ, ನಾನಾ ವಿಧವಾಗಿ ನಾವು ಮನುಷ್ಯರ ಹತ್ರ ಮಾತನಾಡ್ತೀವಿ. ಆದರೆ ದೇವರು ಹೇಳ್ತಾರೆ, ಯಾವತ್ತಾದರೂ ಕುಳಿತು, ಒಂಟಿಯಾಗಿ ಕುಳಿತು ನನ್ನೊಂದಿಗೆ ನೀನು ಮಾತನಾಡಿದ್ಯಾ? ನನ್ನೊಂದಿಗೆ ನೀನು ಮಾತನಾಡಿ ನನ್ನ ಹತ್ರ ನೀನು ಕೇಳಿದ್ಯಾ? ಯಾಕೆ ನಿನ್ನನ್ನು ನೀನು ಹೋಗಲಿ, ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೊಂಡಿದ್ಯಾ? ನಿನ್ನನ್ನು ನೀನೇ ಪ್ರಶ್ನೆ ಮಾಡಿದ್ಯಾ? ಯಾಕೆ ನನ್ನ ಕುಟುಂಬ ಹೀಗಾಗ್ತಾ ಇದೆ? ಯಾಕೆ ನನ್ನ ಜೀವನ ಹೀಗಾಗ್ತಾ ಇದೆ? ಯಾಕೆ ನನ್ನ ಕುಟುಂಬದಲ್ಲಿ ಸಮಸ್ಯೆ? ಯಾಕೆ ನಮ್ಮನ್ನು ರೋಗ ಬಿಟ್ಟು ಹೋಗ್ತಾ ಇಲ್ಲ? ಯಾಕೆ ನಮ್ಮ ಮಕ್ಕಳು ಸರಿದಾರಿ ಸನ್ಮಾರ್ಗದಲ್ಲಿ ನಡೀತಾ ಇಲ್ಲ? ಈ ಒಂದು ಕಾರ್ಯಗಳನ್ನು ನಾವು ಕುಳಿತು ದೇವರ ಮುಂದೆ ಪ್ರಶ್ನೆ ಮಾಡುವಾಗ, ದೇವರ ಮುಂದೆ ಇಡುವಾಗ ದೇವರು ನಮಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ 6ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ದೇವರು ಹೇಳ್ತಾರೆ, ನೀವು ಬಿತ್ತಿದ ಬೀಜ ಬಹಳ, ಆದರೆ ಪಡೆದಂಥ ಫಲ ವಿರಳ ಅಂತಾಗಿ. ನಮ್ಮ ಅನೇಕ ಯೋಜನೆಗಳನ್ನು ಇಟ್ಕೊಂಡು ನಾವು ಲೋಕದ ರೀತಿಯಲ್ಲಿ, ಲೋಕದ ಆಸ್ತಿ ಮಾಡಲಿಕ್ಕೋ, ಹಣ ಮಾಡಲಿಕ್ಕೋ, ಇನ್ನೊಂದಕ್ಕೋ, ನಾವು ವ್ಯಾಪಾರ ಮಾಡಲಿಕ್ಕೋ, ಒಂದು ಬಿಸ್ನೆಸ್ ಮಾಡಲಿಕ್ಕೋ ತುಂಬ ಹಣವನ್ನು ಹಾಕಿ ನಾವು ಒಂದೇ ಸಾರಿ ಶ್ರೀಮಂತರಾಗಿಬಿಡಬೇಕು, ಲೋಕದಲ್ಲಿ ಎಲ್ಲರಿಗಿಂತ ನಾವು ಮೇಲಿನವರಾಗಿರಬೇಕು ಅಂತೇಳಿ ತುಂಬ ಆಸೆಪಟ್ಟು ನಾವು ಮಾಡುವಂಥ ಕಾರ್ಯಗಳನ್ನು ನೋಡುವಾಗ ಅನೇಕ ಸಾರಿ ನಾವು ಸೋಲನ್ನು ಕಾಣ್ತೀವಿ. ಈ ಸೋಲು ಯಾಕೆ ಆಗ್ತಾ ಇದೆ ಎಂಬುದಾಗಿ ನಾವು ಒಂದು ದಿನ ಕೂಡ ಕುಳಿತು ಯೋಚನೆ ಮಾಡಲಿಲ್ಲ. ಅಥವಾ ಒಂದು ಕಾರ್ಯವನ್ನು, ಒಂದು ಕೆಲಸವನ್ನು ಆರಂಭಿಸುವ ಮೊದಲು ನಾವು ಅದನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡಲಿಲ್ಲ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ದೇವರ ಆಲೋಚನೆಯನ್ನು ಕೇಳಲಿಲ್ಲ, ದೇವರ ಯೋಜನೆಯನ್ನು ನಾವು ಕೇಳಲಿಲ್ಲ. ಆದ ಕಾರಣ ಇವತ್ತು ದೇವರ ವಾಕ್ಯದಲ್ಲಿ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನೀನು ತಿಂದರೂ ತೃಪ್ತಿ ಆಗ್ತಾ ಇಲ್ಲ, ನೀನು ಕುಡಿದ್ರೂ ನಿನಗೆ ದಾಹ ನೀಗ್ತಾ ಇಲ್ಲ. ದುಡಿಮೆಗಾರನ ದುಡ್ಡಿನ ಚೀಲ ಇವತ್ತು ತೂತಾಗಿದೆ. ಏನೇ ಮಾಡಿದರೂ ನಮಗೆ ಆಶೀರ್ವಾದ ಸಿಗ್ತಾ ಇಲ್ಲ. ಕಾರಣ ನಾವು ದೇವರಿಂದ ದೂರವಾಗಿ ಮಾಡುವಂಥ ಎಲ್ಲ ಕಾರ್ಯಗಳು ವ್ಯರ್ಥ. ಆದ್ದರಿಂದ ದೇವರು ಇಂದು ನಮ್ಮನ್ನು ನೋಡಿ ಹೇಳ್ತಾರೆ, ಈಗಲಾದರೂ ಎಚ್ಚೆತ್ತುಕೊಂಡು, ಈಗಲಾದರೂ ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ, ಪ್ರತಿಯೊಂದು ಕೆಲಸಗಳಲ್ಲಿ ನನ್ನನ್ನು ಅವಲಂಬಿಸಿ ಮೊದಲು ನನಗೆ ಅದನ್ನು ಒಪ್ಪಿಸಿಕೊಟ್ಟು ನನ್ನೊಂದಿಗೆ ನೀನು ಮಾತನಾಡು. ಇಲ್ಲಿಯವರೆಗೂ ನೀನು ಏನು ಮಾಡಿದ್ದೀಯೋ ಅದನ್ನು ಈಗ ಎಲ್ಲಿ ನೀನು ಎಡವಿದೆಯೋ ಎಂಬುದಾಗಿ ಕುಳಿತು ಒಮ್ಮೆ ಆಲೋಚಿಸಿ ನೋಡು. ಆಗ ನಿನಗೆ ಉತ್ತರ ಸಿಗ್ತದೆ. ಆಗ ನೀನು ಎಲ್ಲವನ್ನು ಕಂಡುಕೊಳ್ಳುತ್ತೀಯ. ನಿನ್ನ ಆಲೋಚನೆಯಂತೆ ಹೋದರೆ ಏನೂ ಆಗಲ್ಲ. ದೇವರ ಆಲೋಚನೆಯಂತೆ ನಾವು ಮಾಡುವಾಗ ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾರೆ. ಅದರಿಂದ ನಾವು ಲೋಕದಲ್ಲಿ ಮಾಡುವಂಥ ಕಾರ್ಯಗಳನ್ನು ನಾವು ತುಂಬ ಈಸಿಯಾಗಿ ಸಲೀಸಾಗಿ ಯಾವುದೋ ಒಬ್ಬ ಮನುಷ್ಯನ ಸಲಹೆಯಂತೆ ಮಾಡಿಬಿಡ್ತೀವಿ. ದೇವರಿಂದ ಕೇಳಬೇಕಾದದ್ದನ್ನು ನಾವು ದೇವರಿಂದ ಕೇಳಲ್ಲ. ಆದ್ದರಿಂದ ಇನ್ನು ಮುಂದೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ದೇವರ ಆ ಒಂದು ಅನುಗ್ರಹಕ್ಕಾಗಿ, ನಾವು ಮಾಡುವಂಥ ಕೆಲಸ ಕಾರ್ಯಗಳ ಆ ಒಂದು ಅನುಗ್ರಹಕ್ಕಾಗಿ ನಾವು ಪ್ರಾರ್ಥಿಸೋಣ. ಮತ್ತು ನಮ್ಮ ಆತ್ಮಿಕವಾದಂಥ ಜೀವದಲ್ಲಿ, ಆಧ್ಯಾತ್ಮಿಕವಾದ ಜೀವದಲ್ಲಿ
ಜೀವನದಲ್ಲಿ ನಾವು ದೇವರಿಗಾಗಿ ಜೀವಿಸಲು ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ದೇವರ ಬಳಿಗೆ ಬರಲು ಯಾವುದು ನಮಗೆ ಕೊರತೆ ಆಗ್ತಾ ಇದೆ, ನಮ್ಮ ನಡೆ ನುಡಿಗಳು ಅಥವಾ ನಮ್ಮ ಸ್ವಭಾವಗಳು ಯಾವುದು ನಮ್ಮನ್ನು ನಮ್ಮ ದೇವರಿಂದ ದೂರ ಮಾಡ್ತಿದೆಯೋ ಆ ಎಲ್ಲ ಸ್ವಭಾವಗಳನ್ನು ನಾವು ಕಿತ್ತು ಹಾಕಲು ನಮಗೆ ಬೇಕಾದ ಶಕ್ತಿಯನ್ನು ನಾವು ಪಡೆದುಕೊಳ್ಳೋಣ. ಅದರಿಂದ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡುತ್ತಾ ಆ ದೇವರ ಕೃಪೆಯಲ್ಲಿ ನಾವು ಜೀವಿಸುವಂತೆ ದೇವರು ನಮ್ಮ ಒಬ್ಬೊಬ್ಬರನ್ನು ಅನುಗ್ರಹಿಸಲಿ, ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ದೇವರು ನಮ್ಮ ಕುಟುಂಬದಲ್ಲಿರುವಂಥ ಸರ್ವ ಸಮಸ್ಯೆಗಳ ಮೇಲೆ ಅಧಿಕಾರವನ್ನು ತೆಗೆದುಕೊಂಡು ಅವರು ನಮಗೆ ಬಿಡುಗಡೆ ಕೊಟ್ಟು ಅವರಿಗಾಗಿ ಜೀವಿಸುವಂತೆ, ಅವರಿಗಾಗಿ ನಾವು ಜೀವಿಸಿ 100ಕ್ಕೆ 100ರಷ್ಟು ಫಲ ಕೊಡುವಂಥ ಮಕ್ಕಳಾಗುವಂತೆ ದೇವರು ನಮ್ಮ ಒಬ್ಬೊಬ್ಬರನ್ನು ಅನುಗ್ರಹಿಸಲಿ. ನಮ್ಮ ಎಲ್ಲ ಸರ್ವ ಸಮಸ್ಯೆಗಳಿಗೆ ಕಾರಣ ಇವತ್ತು ನಾವೇ ಆಗಿದ್ದೇವೆ. ನಾವು ಮಾಡಿರುವಂಥ ದೇವರಿಗೆ ವಿರುದ್ಧವಾಗಿ ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೆನೆದು ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದೊಂದಿಗೆ ಒಪ್ಪಿಸಿಕೊಟ್ಟು, ದೇವರೇ ನಮ್ಮನ್ನು ಅನುಗ್ರಹಿಸು, ನಮಗೆ ಫಲವನ್ನು ಕೊಡು ಸ್ವಾಮಿ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಸ್ವಾಮಿ ನಿನ್ನನ್ನು ಕಂಡು ನಿನ್ನನ್ನು ಜೀವಿಸುವಂಥ ಕೃಪೆ ಮಾಡುವಂತಾಗಿ ಪ್ರಾರ್ಥಿಸೋಣ.